ಮೇ 1 ಇಡೀ ದೇಶದಲ್ಲಿ ಪ್ರಪಂಚದಲ್ಲೇ ಆಚರಣೆ ಮಾಡತಕ್ಕಂಥ ಕಾರ್ಮಿಕರ ಡೇ. ಈ ಕಾರ್ಮಿಕರ ಡೇ ಇಡೀ ಈ ಕಾರ್ಮಿಕರ ಒಂದು ಏನು ಅವ್ರ ಕಷ್ಟ ಮತ್ತು ಅವ್ರು ಮಾಡ್ತಕ್ಕಂಥ ಒಂದು ಶ್ರಮಿಕರು ಶ್ರಮಜೀವಿಗಳು ಇವತ್ತು ಯಾರನ್ನಿದ್ರೆ ಅದು ಈ ದೇಶದ ಕಾರ್ಮಿಕರು. ಈ ಕಾರ್ಮಿಕರ ಡೇ ಆಗಬೇಕಂತ ಹೇಳಿದ್ರೆ 1835ರಿಂದ ಹಿಡಿದು 1886ರವರೆಗೂ ಈ ಕಾನೂನು ಜಾರಿಯಾಗಿಲ್ಲ. 1886ರಲ್ಲಿ ಕಾನೂನು ಜಾರಿ ಆಗ್ತೈತೆ. ಇಂಥ ಕಾರ್ಮಿಕರು ಇವತ್ತು ನಮ್ಮ ದೇಶದಲ್ಲಿ ಇವಾಗ ನಾವು ಏನು ಇವತ್ತು ನಿಂತು ಇವತ್ತು ನಾವೆಲ್ಲ ಮಾತಾಡ್ತಾ ಇದ್ದೀರಿ ಅಂದರೆ ಅದು ಒಂದು ಕಾರ್ಮಿಕರ ಶಕ್ತಿ, ಕಾರ್ಮಿಕರ ಶ್ರಮ ಅಂತ ಹೇಳ್ತಾ ಇದ್ದೀನಿ ನಾನು. ಹಾಗೆ ಇವತ್ತೆಲ್ಲ ಅವರ ನೆನಪಿನ ದಿನವಾಗಿ ಕಾರ್ಮಿಕರ ಡೇ ಆಚರಣೆ ಮಾಡಿದ್ರಿ. ಹಾಗಾಗಿ ಈ ದಿನ ನಾವು ಕಾರ್ಮಿಕರ ದಿನದಂದು ಇವತ್ತು ಸೀರೆ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಏನು ಸಲುವಾಗಿ ಅಂತ ಹೇಳಿದ್ರೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಯವರ ಮಾಧ್ಯಮ ಸಲಹೆಗಾರರಾಗಿರ್ತಕ್ಕಂಥ KV ಪ್ರಭಾಕರ್ ಸಾಹೇಬ್ರ ಇವತ್ತು ಅವರು ಒಂದು ಒಳ್ಳೆಯ ಹುದ್ದೆಯಲ್ಲಿದ್ದಾರೆ ಮತ್ತು ಅವರು ಮಾಡ್ತಕ್ಕಂಥ ಸೇವೆ ಜನರು ಮೆಚ್ಚುಗಾಗಿರ್ತಕ್ಕಂಥ ಸೇವೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅವರ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳಿ ಅವರು ನೆನಪಿಸ್ಕೊಂಡು ಇವತ್ತು ಸೀರೆ ಮತ್ತು ಆ ಕ್ಯಾಲೆಂಡರ್ ತಾವೆಲ್ಲ ನೋಡ್ತಾ ಇದ್ದೀರಾ. ಸನ್ಮಾನ್ಯ ಶ್ರೀ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು KV ಪ್ರಭಾಕರ್ ಸಾಹೇಬರು ಕ್ಯಾಲೆಂಡರಲ್ಲಿದ್ದಾರೆ. ಇದ್ರ ಜೊತೆಗೆ ಸೀರೆಯನ್ನು ವಿತರಣೆ ಮಾಡಿದ್ದೀರಿ. ಇಂಥ ಒಂದು ಸಮಾಜಮುಖಿ ಆಗಿರ್ತಕ್ಕಂಥ ಶ್ರಮಿಕರಿಗೆ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಒಂದು ಸಣ್ಣದಾಗಿ ಸೀರೆಗಳನ್ನ ವಿತರಣೆ ಮಾಡಿದ್ದೀರಿ. ಹಾಗಾಗಿ ಸನ್ಮಾನ್ಯ ಶ್ರೀ KV ಪ್ರಭಾಕರ್ ಸಾಹೇಬರು ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಶ್ರಮಿಕರಿಗೆ ಶ್ರಮಜೀವಿಗಳಿಗೆ ಅವರು ಆಶ್ರಯಾಗಿ ನಿಂತ್ಕೋಬೇಕಂತೇಳಿ ಮತ್ತು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಶ್ರಮಿಕರು ಪಡ್ತಕ್ಕಂಥ ಕೆಲಸಗಳ ತಕ್ಕಾಗ ರೀತಿಯಲ್ಲಿ ಆ ಇಲಾಖೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುದಾನಗಳನ್ನು ಅವರು ನೀಡಬೇಕಾಗಿ ಅವರಲ್ಲಿ ನಾನು ಮನವಿ ಮಾಡುತ್ತಾ ಮತ್ತು ಈ ದಿನ ಎಲ್ಲ ಸೀರೆಗಳನ್ನ ವಿತರಣೆ ನಮ್ಮ ಸಂಘದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ರಾಜ್ಯದ ಎಲ್ಲ ನಾಯಕರುಗಳ ಜೊತೆಲಿ ಸೇರಿ ಇವತ್ತು ಒಂದು ಸಣ್ಣದಾಗಿ ಕಾರ್ಯಕ್ರಮವನ್ನು ಈ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀರಿ, ಈ ತೋಟದ ಮನೆಯಲ್ಲಿ. ಆದ್ದರಿಂದ ತಾವುಗಳು ಸರ್ ಮಾಧ್ಯಮದವರು ನಿಮಗೂ ಸಹ ನಾನು ಒಳ್ಳೆಯ ರೀತಿಯಲ್ಲಿ ಅಭಿನಂದನೆಗಳು ಸಲ್ಲಿಸಿ ಮತ್ತು ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಶ್ರಮಿಕರು ಶ್ರಮಜೀವಿಗಳು ಮತ್ತು ಸಹೋದರರೆಲ್ಲ ಬಂದಿದ್ದಾರೆ. ಅವ್ರಿಗೆ ಸೀರೆ ವಿತರಣೆ ಮಾಡಿದ್ದೀರಿ. KV ಪ್ರಭಾಕರ್ ಸಾಹೇಬರು ಇವತ್ತು ಒಳ್ಳೆಯ ಕೆಲಸಗಳು ಅವರು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಅವರ ಒಂದು ಸಲುವಾಗಿ ನಾವು ಈ ಸೀರೆಗಳನ್ನ ವಿತರಣೆ ಮಾಡಿದ್ದೀರಿ.